ಅವರ ಒಂದು ಉದ್ದೇಶ ಏನಂದ್ರೆ ನೀವು ಹೇಳ್ಬೇಕು ಸರ್, ಈ ವಿಷಯಗಳು ನೀವು ಹೇಳ್ಬೇಕು, ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮಗೆ ಅದನ್ನ ಹೇಳಿದ್ದೀನಿ ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರು ತಲುಪಿದ್ದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಳಿಬಿಟ್ಟಿದ್ರು, ರವಿಚಂದ್ರ ಅಂದ್ರೆ ಭಯ, ರವಿಚಂದ್ರ ಅಂದ್ರೆ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ. ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದ್ರು ಹಂಗೆ ಇರ್ತೀನಿ ನಾನು. ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ, ಈಗ ಎಲ್ಲೋಯ್ತು ಭಯ ನೋಡೋಣ. ಕೇಳಿ ಪ್ರಶ್ನೆ ಕೇಳಿ. ನನಗೇನ್ ಟೆನ್ಷನ್ ಆಗಿ ನಾನು ಯಾರು ಏನ್ ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂತ? 400 ಕೋಟಿ ಬರುತ್ತೆ. ಅಮೃತಮ್ಮ ಹಾಕ್ಬಿಟ್ಟು 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು, ಅಪ್ಪ ಪ್ರಚಾರ ಮಾಡೋದನ್ನ ಕರೆಕ್ಟು ಅಂತ ನೀವೇ ಹೇಳಿದ್ದೀರಾ. ಹೇಳಿ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ